ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳ್ತಾ ಇದ್ದು ಇವಾಗ ಮರಿಗಳಿಗೆ ಅಂದ್ರೆ ಸಣ್ಣ ಸಣ್ಣ ಮರಿಗಳಿಗೆ ಏನ್ರಲ್ಲಿ ಮೇವು ಹಾಕಿದ್ರೆ ಚಂದ, ಮತ್ತೆ ಮರುಗಳು ಹಾಕಿದ್ರೆ ಗಲೀಜ್ ಮಾಡ್ಕತೈತೆ, ಮತ್ತೆ ಈ ಚೀಲದ ಮೇಲೆ ಅಥವಾ ಫೀಲ್ಡರ್ಗಳಲ್ಲಿ ಹಾಕ್ತಿವಿ ಗಲೀಜ್ ಮಾಡ್ಕತೈತೆ, ಅದಕ್ಕೋಸ್ಕರ ಏನ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಮೇವನ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಮನೆ ತನಕ ನೋಡಿ ಅರ್ಥ ಆಯ್ತದೆ, ಅದನ್ನ ಬಿಟ್ಬಿಟ್ಟು ಆಮೇಲೆ ಅರ್ಥ ಆಗಿಲ್ಲ ಅದು ಇದು ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬಿಟ್ರೆ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಈ ತರ ತಟ್ಟೆಗಳು ಸಿಗ್ತವೆ, ಅಂದ್ರೆ ಹಲ್ದಿ ಕಲರ್ ಪ್ಲೇಟ್ ಕಾಣಿಸ್ತೈತಲ್ಲ ಈ ತರ ತಟ್ಟೆಗಳು ಸಿಗ್ತವೆ. ಹಂಗ ಅಂದ್ಬಿಟ್ಟು ಅಣ್ಣ ನಮ್ಮ ಮನೇಲಿ ಇಟ್ಟು ಊಟ ಮಾಡೋ ತಟ್ಟೆ ಐತೆ ಅದ್ರದ್ದಾಗುತ್ತಾ, ಮತ್ತೆ ನಮ್ಮ ಹತ್ರ ತಟ್ಟೆಗಳು ಬೇರೆ ತರ ಐತೆ ಅದೆಲ್ಲ ಆಗುತ್ತಾ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಬಟ್ ನಿಮ್ಗೆ ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಈ ತರ ಪ್ಲಾಸ್ಟಿಕ್ ತಟ್ಟೆಗಳು ಬರ್ತವೆ, ಅಂದ್ರೆ ಕೋಳಿ ಮರಿಗೆ ಅಂದ್ಬಿಟ್ಟು ಪ್ಲಾಸ್ಟಿಕ್ ತಟ್ಟೆ ಬರ್ತವೆ. ಇದನ್ನ 1 ರಿಂದ 15 ದಿನ ಗಂಟ ಇಲ್ಲ 15 ರಿಂದ 20 ದಿನ ಗಂಟು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಯೂಸ್ ಮಾಡ್ತೀನಿ ಅಂದ್ರೆ 1 ತಿಂಗಳು ಹೆಂಗಾರು ಯೂಸ್ ಮಾಡ್ಕೋಬಹುದು. ಇದ್ರಲ್ಲೇ ನಿಕ್ಕೆ ಇಕ್ಕುದಿಲ್ವಾ ಗಲೀಜ್ ಮಾಡೋದಿಲ್ವಾ ಅಂತ ಕೇಳ್ಬೋದು. ಇವರಲ್ಲೂ ಮಾಡ್ತವೆ, ಮಾಡಿದ್ರು ಅಷ್ಟು ಕಾಣುದಿಲ್ಲ. ಅಂತಂದ್ರೆ ಒಣಗೋಯ್ತವೆ, ಇಲ್ಲ ಅಂತಂದ್ರೆ ಹೋಗ್ಬಿಟ್ಟು ಒಂದು 5 ದಿನ 6 ದಿನಕ್ಕೆ ಒಂದ್ಸಲಿ ತೊಳ್ಕೊಂಡ್ರೆ ಸರಿ. ಈಗ ಮಾಮೂಲಿ ಈಗ ಊಟ ತಟ್ಟೆಗಳಾಯ್ತು ಅಂತಂದ್ರೆ ನಿಮ್ಗೆ ಇತ್ತು ಅಂತಂದ್ರೆ ಅಷ್ಟು ಅಗ್ಲಕ್ಕೆಲ್ಲ ಆಗಿ ಕರೆ ಎಲ್ಲ ಆಗೋಯ್ತವೆ. ಅಂತ ಕರೆ ಪರಿ ಏನು ಕಾಣುದಿಲ್ಲ, ಅಚ್ಚುಕಟ್ಟಾಗಿ ಚೆನ್ನಾಗಿರ್ತವೆ. 5-6 ದಿನಕ್ಕೆ ಒಂದ್ಸಲ ತೊಳ್ಕೊಬೋದು ಆರಾಮಾಗಿ. ಈ ಥರ ತಟ್ಟೆಗಳು 100 ರೂಪಾಯಿ ಅಷ್ಟೇ ಅಂತಾನೆ ನಿಮಗೆ ನಿಯರ್ ಬೈ ಸಿಟಿಗಳಲ್ಲಿ ನಿಮಗೆ ಸಿಗ್ತವೆ. ಕೋಳಿ ಪೌಲ್ಟ್ರಿ ಐಟಮ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಿಮ್ಗೆ ಪ್ರತಿಯೊಂದವು ಗೊತ್ತಾಯ್ತದೆ, ಮತ್ತೆ ಅಲ್ಲಿ ಸಿಗ್ತವೆ. ನೋಡ್ತಾ ಇರ್ಬೋದು ಮರಿ ಎಷ್ಟು ಚೆನ್ನಾಗಿ ಕೆರ್ಕಂಡು ಮತ್ತೆ ತಟ್ಟೆಗಳು ಎಷ್ಟು ಚೆನ್ನಾಗಿ ಮೇಯ್ತವೆ ಅಂತ. ಈಗ ಕೆಳಗಡೆ ಹಾಕಿತು ಅಂದರೆ ಪೀರ್ಸ್ ಎಲ್ಲ ಗಲೀಜಾಗೋಯ್ತದೆ. ಆಮೇಲೆ ಏನಪ್ಪ ಅಂತಂದ್ರೆ ನೀವು ಮಾಡಿದ್ರು ಅದು ಯೂಸ್ ಆಗೋದಿಲ್ಲ. ಅಂತಂದ್ರೆ ತುಂಬ ಜನ ಅನ್ಕೊಂಡಿರೋದೇನು ಅಂತಂದ್ರೆ ಸುಮ್ಮನೆ ಎಲ್ಲರೂ ಎಸ್ಬಿಟ್ರೆ ನಾಟಿ ಮರಿ ತಿನ್ಕೋತವೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೀರಾ. ತಿನ್ನುತ್ತೆ ಬಟ್ ವೇಸ್ಟ್ ಮಾಡ್ತವೆ. ಹಿಂಗೆ ಹಾಕಿದ್ರು ವೇಸ್ಟ್ ಮಾಡೋದಿಲ್ಲ, ಪೂರ್ತಿ ತಟ್ಟೆ ಎಲ್ಲ ಒಕ್ಕಟ್ಟಿಂದ ಒಂಚೂರು ಬಿಡ್ದಂಗೆ ತಿಂತವೆ. ಮತ್ತು ಈ ಥರ ತುಂಬ ಯೂಸ್ಫುಲ್ ಐತೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಿಮ್ಮ ನಿಯರ್ ಬೈ ಪೌಲ್ಟ್ರಿ ಫಾರಮ್ಸು ಅಥವಾ ಪೌಲ್ಟ್ರಿ ಐಟಮ್ಸ್ಗಳು ಇಲ್ಲ ಅಂತಂದರೆ ಈ ಥರ ಆನ್ಲೈನಲ್ಲೂ ಸಿಗ್ತವೆ. ಬರೀ 100 ರೂಪಾಯಿ ಅಷ್ಟೇ ತಂದುಬಿಟ್ಟಿಕಂದ್ರೆ ಒಂದು 10 ಆರಾಮಾಗಿ ಯೂಸ್ ಆಯ್ತವೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಆನ್ಲೈನಲ್ಲಿ ಇಲ್ಲ ಅಂತಂದರೆ ಪೌಲ್ಟ್ರಿ ಫಾರಮ್ಗೆ ವಿಸಿಟ್ ಮಾಡಿ ನೋಡಿ. ಬಟ್ ಅಲ್ಲೆಲ್ಲ ಚೆನ್ನಾಗಿ ಸಿಗ್ತವೆ, ಅದರಲ್ಲಿ ಏನಿಲ್ಲ ಫ್ರೆಂಡ್ಸ್. ಆಮೇಲೆ ಇನ್ನೂ ತುಂಬ ಜನ ಕೇಳೋದೇನಪ್ಪ ಅಂತಂದರೆ ಇದ್ರಲ್ಲಿ ಫುಡ್ ಏನು ವೇಸ್ಟೇಜ್ ಮಾಡಲ್ವಾ ಅಥವಾ ಮೇವು ಹಾಕೋದು ಏನಾದ್ರು ವೇಸ್ಟೇಜ್ ಮಾಡೋದು ಅಂತ ಕೇಳ್ತಾ ಇರ್ಬೋದು. ಆ ತಟ್ಟೆಯಿಂದ ಆಚೆಗೆ ಹೋಗೋದಿಲ್ಲ, ಇನ್ನೆಲ್ಲನ ವೇಸ್ಟ್ ಮಾಡೋದು. ಚೆನ್ನಾಗಿ ಮೇಯ್ಕೊಂಡು ಚೆನ್ನಾಗಿರ್ತವೆ. ನೀವೇನಾದರೂ ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತವೆ. ಅಂದರೆ ತುಂಬ ಜನ ಕೇಳ್ತಾ ಇದ್ದಕ್ಕೆ ಅದಕ್ಕೆ ಹೇಳ್ತಾ ಇರೋದು, ಅದು ಬಿಟ್ಟು ಇನ್ನೇನು ಇಲ್ಲ. ತುಂಬ ಜನ ಕೇಳ್ತಾ ಇದ್ರು ಅದ್ರ ಬಗ್ಗೆ. ಬ್ರೋ ತಟ್ಟೆಗಳು ಇಲ್ಲ ತಟ್ಟೆಗಳಿಗೆ ಹಾಕೋರೆ ಬೆಟರ ಇಲ್ಲ ಪೀಟ್ಸ್ ಹಾಕೋರೆ ಪೀಟ್ಸು ಚೀಲದ ಮೇಲೆ ಹಾಕೋರೆ ಬೆಟರ ಇಲ್ಲ ಅಂತಂದರೆ ಎಲ್ಲ ಹಾಕೋರೆ ಚೆನ್ನಾಗಿರ್ತವೆ ಅಂತ ತುಂಬ ಜನ ಕೇಳ್ತಾ ಇದ್ದಕ್ಕೆ ಈ ವಿಡಿಯೋ ಮಾಡಿರೋದಷ್ಟೇ. ವಿಡಿಯೋ ಕೊನೆವರೆಗೂ ನೋಡ್ಕೊಳ್ತೀನಿ. ತುಂಬ ಜನ ಕೇಳೋದೇನಪ್ಪ ಅಂತಂದರೆ ಮರಿ ಕೆಳಗಡೆ ಈ ಥರ ಹೂ ಬ್ಲ್ಯಾಕ್ ಹಾಕ್ತಾರೆ, ಮತ್ತು ಜೊಳ್ಳ್ಯಾಕ್ ಹಾಕ್ತಾರೆ, ಇಲ್ಲ ಅಂತಂದರೆ ಭತ್ತದ ಜೊಳ್ಳು ಈ ಥರ ರಾಗಿ ಹೂ ಬ್ಲ್ಯಾಕ್ ಹಾಕ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ವಿಡಿಯೋ ಅಷ್ಟೇ. ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡ್ರಿ. ತುಂಬ ಜನ ಕೆಲವರು ಗೊತ್ತು ಕೆಲವರು ಗೊತ್ತಿಲ್ಲ. ಈಗ ಗೊತ್ತಿರೋರು ನಿಮ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಮತ್ತು ಏನಪ್ಪ ಅಂತಂದರೆ ಈ ಥರ ಜೊಳ್ಳು ಹಾಕೋದು ಯಾಕಪ್ಪ ಅಂತಂದರೆ ಇದ್ರ ಇಕ್ಕೆಗಳನ್ನ ಡೇ ಟು ಡೇ ಕ್ಲೀನ್ ಮಾಡೋಕ್ಕಾಗಲ್ಲ. ಈಗ ಮರಿಗಳಾಗಲಿ ಕೋಳಿಗಳಾಗಲಿ ಡೇ ಟು ಡೇ ಕ್ಲೀನ್ ಮಾಡೋಕ್ಕಾಗಲ್ಲ ಕೆಲವು ಸಲ. ಯಾಕಂತಂದರೆ ಒಂದು 10-15 ಆದರೆ ಕ್ಲೀನ್ ಮಾಡಿ ಬಿಸಾಕ್ಬಿಡ್ಬೋದು. ಒಂದು 80-90 ಕೋಳಿ ಇದ್ದಾಗ ಇಲ್ಲ ಒಂದು 50-60 ಮರಿ ಇದ್ದಾಗ ನಾವು ಮಾಡ್ಕೋಬೇಕಾಗಿರೋದೇನಪ್ಪ ಅಂತಂದರೆ ಈ ಥರ ರಾಗಿ ಹುಬ್ಳು. ಅಂದರೆ ರಾಗಿ ಹುಬ್ಳು ಯಾಕೆ ನಾನು ಹೇಳ್ತೀನಿ ಅಂತಂದರೆ ಈಗ ಭತ್ತದ ಜೋಳ ಆಯಿತು ಅಂದರೆ ಇಕ್ಕೆ ಇಕ್ತು ಅಂದರೆ ಅದು ಎದ್ದು ಕಾಣಿಸ್ತಾ ಇರ್ತದೆ. ಈ ಥರ ರಾಗಿ ಹುಬ್ಳು ಹಾಕೋದು ಅಂತಂದರೆ ನೀವು ಮೇಲ್ಗಡೆ ಅಂದರೆ ನಮ್ಮ ಕಡೆ ಮೊಟ್ಟೆ ಕಡ್ಡಿ ಬರಲು ಅಂತ ಅಂತೀವಿ, ಇಲ್ಲ ಕಡ್ಡಿ ಬರಲು ಅಂತ ಅಂತೀವಿ. ಇದು ತುಂಬ ಜನಕ್ಕೆ ಗೊತ್ತಿರ್ತದೆ, ಸಿಟಿಯವ್ರಿಗೂ ತುಂಬ ಜನಕ್ಕೆ ಅದೆಲ್ಲ ಆಲ್ಮೋಸ್ಟ್ ಗೊತ್ತಿರೋದೆಯಾ. ಅದು ತಗೊಂಡು ಮೇಲ್ಗಡೆ ಬೇಕಾದ್ರೂ ಗುಡ್ಸ್ಕೊಬಿಡ್ಬೋದು. ಅದನ್ನ ನೀಟಾಗಿ ದಪ್ಪ ನೀಟಾಗಿ ಗುಡ್ಸ್ಕೊಬಿಡ್ಬೋದು. ಈ ಭತ್ತದ ಜೊಳ್ಳು ಈ ಥರದ್ದಾದರೆ ಅದು ಗುಡ್ಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿ ರಾಗಿ ಹುಬ್ಳನ್ನ ಯೂಸ್ ಮಾಡೋದು. ರಾಗಿ ಹುಬ್ಳ ಯೂಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಇಕ್ಕೆಗಳು ಕಾಣೋದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ರಾಗಿ ಹುಬ್ಳನ್ನ ಮರಿಗಳು ಕೆರೆಯೋಕ್ಕೆ ತುಂಬ ಯೂಸ್ಫುಲ್ ಆಗಿರ್ತದೆ. ಅಂದರೆ ಮರಿಗಳಿಗೆ ಹಾಕ್ಬೇಕಾದ್ರೆ ನಾವು ಕೆಳಗಡೆ ರಾಗಿ ಹುಬ್ಳು ಹಾಕೊಂಡ್ರೆ ಬೆಟರ್ ಆಗಿರ್ತದೆ. ಈಗ ಭತ್ತದ ಜೊಳ್ಳು ಏನಿಲ್ಲ ಹಾಕೋಬೋದು, ಬಟ್ ಅದಕ್ಕಿಂತ ಸೂಕ್ಷ್ಮ ಅಂತಂದರೆ ರಾಗಿ ಹುಬ್ಳು. ಮೆತ್ತಗೋಳ ನೀಟಾಗಿರ್ತದೆ, ಮತ್ತು ಕಾವು ಬರೋಕ್ಕೂ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತದೆ. ಮತ್ತು ಪ್ರತಿಯೊಂದು ಚೆನ್ನಾಗಿರ್ತದೆ. ರಾಗಿ ಹುಬ್ಳು ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಬರ್ತವೆ ಮರಿಗಳ ಗ್ರೌತು, ಮತ್ತು ಪ್ರತಿಯೊಂದು ಚೆನ್ನಾಗಿರ್ತದೆ. ಅದಕ್ಕೆ ಜಾಸ್ತಿ ರಾಗಿ ಹುಬ್ಳು ಯೂಸ್ ಮಾಡೋದು. ಇಲ್ಲಿ ಕಾಣಿಸ್ತೈತೆ ನೋಡಿ, ಪೂರ್ತಿ ರಾಗಿ ಹುಬ್ಳೆ ಹಾಕಿರೋದು. ಈ ಥರ ಹಾಕೊಂಡು ನೀವು ಬೇಕಾದ್ರೆ ಒಂದು 3 ತಿಂಗಳು 4 ತಿಂಗಳು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಕಸ ಬೇಕಾದ್ರೂ ಕ್ಲೀನ್ ಮಾಡ್ಕೊಳ್ದು ಹೋದ್ರೂ ನಡೀತದೆ. ಆಲ್ಮೋಸ್ಟ್ ಏನು ಕಸ ಪಾಸ ಏನೂ ಇರೋದಿಲ್ಲ. ಅಚ್ಚುಕಟ್ಟಾಗಿರ್ತವೆ. ಅಚ್ಚುಕಟ್ಟಾಗಿ ಹಿಂಗೆ ಸಾಕೋಬೋದು, ಅಚ್ಚುಕಟ್ಟಾಗಿ ನೀಟಾಗಿ ನೋಡ್ಕೋಬೋದು. ಔಷಧಿ ಹೊಡ್ಕೊಂಡು ಮಡಿಕತ್ತೀನಿ ಅಂತಂದರೆ ನೀಟಾಗಿ ಒಂದು 3 ರಿಂದ 4 ತಿಂಗಳು ಆರಾಮಾಗಿ ನೀವು ಯಾವುದೇ ರೀತಿ ಜೊಳ್ಳು ಹಾಕ್ದಂಗೆ ಹಿಂಗೆ ನೀಟಾಗಿ ನೋಡ್ಕೋಬೋದು ಫ್ರೆಂಡ್ಸ್. ಅದು ಬಿಟ್ಬಿಟ್ಟು ನೀವು ದಿನ ಕ್ಲೀನ್ ಮಾಡ್ತಾಯಿದ್ರಿ ಅಂದರೆ ನೋಡ್ಕೊಳ್ರಿ. ಇದೆಲ್ಲ ಉಪಯುಕ್ತವಾದ ಮಾಹಿತಿ. ಕಂಪ್ಲೀಟಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾರು ಇತ್ತು ಅಂದರೆ ಕಮೆಂಟ್ ಮಾಡಿ. ಬೇರೆ ಥರ ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳ್ಕೊಡಿ. ಇವಾಗ ತುಂಬ ಜನ ಕೇಳ್ತಾ ಇದ್ದೀನಪ್ಪ ಅಂತಂದರೆ ಬ್ರೋ ವ್ಯಾಕ್ಸಿನೇಷನ್ಸ್ ಬಗ್ಗೆ ಹೇಳಿ, ವ್ಯಾಕ್ಸಿನೇಷನ್ಸ್ ಯಾವ ಥರ ಹಾಕ್ತೀರಾ ಮತ್ತು ವ್ಯಾಕ್ಸಿನೇಷನ್ ಯಾವ ಥರ ಹಾಕೋದು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ಕಂಪ್ಲೀಟಾಗಿ ಕೊನೆವರೆಗೂ ವಿಡಿಯೋ ನೋಡ್ಕೊಳ್ರಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಹಾಕೋರು, ಅದು ನಿಮಗೆ ಬಿಟ್ಟಿದ್ದು. ಬಟ್ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ, ತುಂಬ ಜನ ನೀಟಾಗಿ ವೀಡಿಯೋಗಳನ್ನ ಅರ್ಥ ಮಾಡ್ಕೊಳ್ತೀರಾ. ಸ್ಕ್ರೀನ್ಶಾಟ್ ತಗೊಳ್ಳೋದು, ಇಲ್ಲ ಅಂತಂದರೆ ವೀಡಿಯೋ ನೋಡ್ಬಿಟ್ಟು ಬ್ರೋ ಅದು ಹೆಂಗೆ ಅದು ಹಿಂಗೆ ಅಂತ ಕೇಳೋಕೆ ಹೋಗ್ಬಿಡಿ. ಕಂಪ್ಲೀಟಾಗಿ ವೀಡಿಯೋದಲ್ಲೇ ಹೇಳಿರ್ತೀನಿ, ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇದಾಗಿ ಏನಪ್ಪ ಅಂತಂದರೆ
ಇವಾಗ ನೀವು ಮರಿಗಳ ಹತ್ರ ಈಗ ಮರಿಗಳು ಸಾಕ್ತಿರಲ್ವಾ, ಈಗ ಮರಿಗಳು ಸಾಕಬೇಕಾದ್ರೆ ಈ ಥರ ಡ್ರಿಂಕರು ಮತ್ತು ಫೀಲ್ಡರ್ಗಳು ಇರಲೇಬೇಕು. ಅಂತಂದರೆ ಮರಿಗಳು ಸಾಕೋರು ಕಂಪಲ್ಸರಿ ಡ್ರಿಂಕರ್ ಫೀಲ್ಡರ್ ಇಟ್ಕೊಂಡ್ರೆ ಮಾತ್ರ ನೀವು ಮರಿಗಳು ಸಾಕೋಕ್ಕಾಗೋದು, ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಮರಿ ಸಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಡ್ರಿಂಕರ್ ಫೀಲ್ಡರ್ನ ಇಟ್ಕೊಂಡಿರಬೇಕಾಗುತ್ತೆ. ಮತ್ತು ನೀವೇನಾದರೂ ಆ್ಯಂಟಿಬಯೋಟಿಕ್ ಅಥವಾ ವ್ಯಾಕ್ಸಿನೇಷನ್ಸ್ ಆಗ್ತಾಯಿದ್ದೀರ ಅಂದರೆ, ಇವಾಗ ವ್ಯಾಕ್ಸಿನೇಷನ್ಸ್ ಆಗಲಿ ಇಲ್ಲ ಅಂತಂದರೆ ಆ್ಯಂಟಿಬಯೋಟಿಕ್ ಯಾವುದೇ ರೀತಿ ಔಷಧಿ ಹಾಕ್ತೀರಾ ಅನ್ನೋದೇನಾದ್ರು ಇತ್ತು ಅಂತಂದರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಈ ಥರ ಡ್ರಿಂಕರಲ್ಲಿ ಬೆಳಗ್ಗೆ ಅಂದರೆ ನೀವು ಒಂದು 6 ಗಂಟೆಯಿಂದ ಬಂದು ಒಂದು 10 ಗಂಟೆವರೆಗೂ ನೀರನ್ನ ತೆಗೆದುಬಿಡ್ಬೇಕಾಗುತ್ತೆ. ಅಂದರೆ ನೀವೇನಾದರೂ ನೀರು ಇಟ್ಟಿದ್ರೆ, ಅಂದರೆ ಈಗ ಕೆಲವ್ರು ಏನು ಮಾಡ್ತೀರಾ ಅಂದರೆ ನೈಟ್ ಟೈಮ್ ನೀರು ಇಟ್ಬಿಡ್ತೀರಾ, ಆವಾಗ ನೀರನ್ನ ಇಟ್ಟಿದ್ರೆ ಅದನ್ನ ಬೆಳಗ್ಗೆ ಒಂದು 6 ಗಂಟೆಯಿಂದ 10 ಗಂಟೆ ಗಂಟ ನೀರನ್ನ ತೆಗೆದುಬಿಟ್ಟು ಆಮೇಲೆ ಈಗ ವ್ಯಾಕ್ಸಿನೇಷನ್ಸ್ನ ನಾನು ಯಾಕೆ ಕಣ್ಗೆ ಹಾಕಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ, ಅಂದರೆ ಇವಾಗ ನೀವು ಮರಿ ತೊಗೊಂಡೋಗಿ ಮುಂದಿನ ದಿನಗಳಲ್ಲಿ ಏನಾಯ್ತವೆ ಅಂತಂದರೆ ವ್ಯಾಕ್ಸಿನೇಷನ್ಸ್ ಏನಾದ್ರು ಸರಿಯಾಗಿ ಇಂಜೆಕ್ಟ್ ಆಗಿಲ್ಲ ಮತ್ತು ವ್ಯಾಕ್ಸಿನೇಷನ್ ಸರಿಯಾಗಿ ಯೂಸ್ ಆಗಿಲ್ಲ, ಓವರ್ ಡೋಸ್ ಆಗೈತೆ ಅಂದ ತಕ್ಷಣ ಕಣ್ಣ ಹತ್ರ ಗುಳ್ಳೆ ಥರ ಕಟ್ಕೊಳ್ಳೋದು, ಕ್ಯೂ ಥರ ತುಂಬ್ಕೊಳ್ಳೋದು, ಮತ್ತು ವ್ಯಾಕ್ಸಿನೇಷನ್ಸು ಇಂಜೆಕ್ಟ್ ಆಗುತ್ತೆ, ಅಂದರೆ ಅದು ಸರಿಯಾಗಿ ಯೂಸ್ ಆಗಲ್ಲ. ಅದಕ್ಕೋಸ್ಕರ ಈ ಥರ ನೀರೊಳಗಡೆ ಹಾಕ್ಬಿಟ್ಟು ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಮರಿ ಡ್ಯಾಮೇಜ್ ಆಗಲ್ಲ, ಚೆನ್ನಾಗಿ ನೀರು ಕುಡ್ಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಜನಕ್ಕೆ ವ್ಯಾಕ್ಸಿನೇಷನ್ಸ್ ಹಾಕೋದು ಗೊತ್ತಿರಲ್ಲ, ಮತ್ತು ವ್ಯಾಕ್ಸಿನೇಷನ್ಸ್ ಎಷ್ಟು ದಿನಕ್ಕೆ ಹಾಕೋದು ಅಂತ ಗೊತ್ತಿಲ್ಲ. ಕೆಲವ್ರು ಕಮೆಂಟ್ ಮಾಡಿದಿರಾ, ಆ ಕಮೆಂಟಲ್ಲೂ ಕೂಡ ತಪ್ಪು ಕಮೆಂಟೆಲ್ಲ ಮಾಡಿದ್ದೀರಿ. ಅದರಲ್ಲಿ ಹೇಳಿದ್ದೀನಿ ವ್ಯಾಕ್ಸಿನೇಷನ್ಸ್ ಈ ಥರ ವ್ಯಾಕ್ಸಿನೇಷನ್ಸ್ ಇರೋ ಕೊಡೋದು ಮತ್ತು ಎಲ್ಲ ವೀಡಿಯೋನು ಹೇಳಿದ್ದೀನಿ. ವೀಡಿಯೋಗಳು ನೋಡೋದಿಲ್ಲ, ಅಣ್ಣ ನೀನು ಹೇಳು ಅಂತ ಕೇಳ್ತಾ ಇರ್ತೀರ. ಕೆಲವ್ರು ಕಾಲ್ ಪಿಕ್ ಮಾಡ್ಬೋದು, ಕೆಲವ್ರು ಕಾಲ್ ಪಿಕ್ ಮಾಡೋಕ್ಕಾಗಲ್ಲ. ಈಗ ಎಲ್ಲ ವಿಚಾರನೂ ಬರೀ ಕಾಲಲ್ಲಿ ಹೇಳೋಕ್ಕಾಗೋದಿಲ್ಲ. ಹೊಸಿ ಕಾಮೆಂಟ್ ಮಾಡಿ ಬೇಕಾದ್ರೆ ಕಾಮೆಂಟಿಗೆ ರಿಪ್ಲೈ ಕೊಡ್ಬೋದು. ಅದು ಮುಟ್ಬಿಟ್ಟು ಅಣ್ಣ ಅದಂಗೆ ಇದಂಗೆ ಒಂದು ಸ್ವಲ್ಪ ಹೇಳಿರೋದನ್ನೇ ಪೂರ್ತಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಕೆಲವರು, ಅದಕ್ಕೋಸ್ಕರ ವೀಡಿಯೋ ಅಷ್ಟೇ. ಈಗ ನೀವು ವ್ಯಾಕ್ಸಿನೇಷನ್ಸ್ ಬಂದು 7 ದಿನ 14 ದಿನ 21 ದಿನ ಅಂತ ಇರುತ್ತೆ. ಅಂದರೆ 7 ದಿನ 14 ದಿನ 21 ದಿನಕ್ಕೆ ಮಾತ್ರ ಕರೆಕ್ಟಾಗಿ ಅದೇ ದಿನದಲ್ಲೇ ಮಾಡಬೇಕು. ಮಾಡಿಲ್ಲ ಅಂದರೆ ಏನಾಗುತ್ತೆ, ಒಂದಿನ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಅದು ಸರಿಯಾಗಿ ಇಂಜೆಕ್ಟ್ ಆಗಲ್ಲ. ಅಂತಂದರೆ ಇಂಜೆಕ್ಟ್ ಯಾವ ಥರ ಆಗಲ್ಲ ಅಂತಂದರೆ ಮುಂದೆಗಡೆ ಮರಿ ಸಾಕುವಾಗ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ 7 ದಿನಕ್ಕೆ ಏನಪ್ಪ ಅಂತಂದರೆ B1 ಅಂತ ಬರುತ್ತೆ. ಅಂದರೆ B1 ವ್ಯಾಕ್ಸಿನ್ನ ನೀವು ನೀರೊಳಗಡೆ ತಂದುಬಿಟ್ಟು, ಈಗ ಡೋಸ್ಗಳಿರುತ್ತೆ 200 ಡೋಸು ಅಥವಾ 500 ಡೋಸು ಅಥವಾ ಇವಾಗ 1000 ಡೋಸ್ ಅಂತೆಲ್ಲ ಇರುತ್ತೆ. ನೀವು ಎಷ್ಟು ಮರಿ ಸಾಕಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತು ಐಸಲ್ಲೇ ಇರಬೇಕು ಯಾವಾಗಲೂ. ಆ ಥರ ವ್ಯಾಕ್ಸಿನೇಷನ್ಸ್ನ ತಂದು ನೀವು ವ್ಯಾಕ್ಸಿನೇಷನ್ಸ್ ಮಾಡಬೇಕು ವಿನಃ ಇನ್ನು ಯಾವುದೇ ರೀತಿ ವ್ಯಾಕ್ಸಿನ್ನ ತಂದುಬಿಡೋದು 30 ದಿನ 40 ದಿನದ ವ್ಯಾಕ್ಸಿನ್ ಐತೆ, ಅವತ್ತಿಂದ ಐತೆ ಇವತ್ತಿಂದ ಐತೆ ಇದೆಲ್ಲ ಇಂಜೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಕೈಯಾರ ತೀರ್ಸ್ಕೊತೀರ. 7 ದಿನಕ್ಕೆ B1, 14 ದಿನಕ್ಕೆ IBD ಅಂತ ಬರುತ್ತೆ. IBDನೇ ನಿಮ್ಗೆ ಮೈನು, ಅಂತಂದರೆ ಕಾಸ್ಟ್ಲಿ ರೈಟ್ ಇರೋದು ಕೂಡ IBDನೇ. IBD ಮೈನು, ಯಾವುದೇ ರೋಗ ಲಕ್ಷಣಗಳನ್ನ ಮುಂದೆ ಬರದೇ ಇರೋ ಥರ ತಡೆಗಟ್ಟೋದೇ IBD. 3ನೇದು ಯಾವುದಪ್ಪ ಅಂದರೆ ಲೊಸೋಟ ಅಂತ. ಲೊಸೋಟನ ನೀವು ಹೆಂಗೆ ಹೋದರೂ ಎಲ್ರಿಗೂ ಗೊತ್ತು ಅದ್ರ ಬಗ್ಗೆ. ಈಗ 3 ವ್ಯಾಕ್ಸಿನ್ ಆದಮೇಲೆ ನೀವು ಮರಿ ಕೊಡಬೇಕು. ಈ ಥರ ಮರಿಗಳನ್ನ ನೀವು ಸಾಕೋರು ಫಸ್ಟು ವ್ಯಾಕ್ಸಿನೇಷನ್ಸ್ನ ನೀಟಾಗಿ ಕೊಡೋದನ್ನ ಮರಿ ಕೊಡ್ತು ಅಂದರೆ ನಿಮ್ಮ ಮರಿಗಳಿಗೆಲ್ಲ ಪ್ರಾಬ್ಲಮ್ ಆಯ್ತದೆ. ಅದಕ್ಕೋಸ್ಕರ ನೀಟಾಗಿ ವ್ಯಾಕ್ಸಿನ್ ಮಾಡಿ ಕೊಡಿ. ಕೋಳಿ ಮರಿಗೆ ಮುಖ್ಯವಾಗಿ ಬೇಕಾಗಿರೋದೇ ಪೀಡ್ಸು. ಅಂದರೆ ಪೀಡ್ಸ್ ಅಂತಂದರೆ ತುಂಬ ಜನ ಕೇಳೋದೇನಪ್ಪ ಅಂತಂದರೆ ಯಾವುದಾದ್ರು ಪೀಡ್ಸ್ ಹಾಕ್ತಾ ಇರ್ತೀರಾ, ಇವಾಗ ಬೇರೆ ಕಂಪ್ನಿ ಪೀಡ್ಸ್ ಎಲ್ಲ ಹಾಕ್ತಾ ಇರ್ತೀರಾ, ಅದೆಲ್ಲ ರಿಸಲ್ಟ್ ಬರಲ್ಲ. ರಿಸಲ್ಟ್ ಬರದೇ ಇದ್ದಾಗ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ಸುಮ್ಮನೆ ಅದು ರಿಸಲ್ಟ್ ಬರಲ್ಲ, ಸುಮ್ಮನೆ ಯಾವ್ದು ಹಾಕೋಣ ಇದು ಹಾಕೋಣ ಅನ್ನೋದು ತಲೆ ಕೆಡಿಸ್ಕೊಯ್ತದ್ರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಯಾವ ಪೀಡ್ಸ್ ಹಾಕಿದ್ರು ಕೂಡ ಪಿಕಾ ಕಟ್ಟೋದು ಮತ್ತು ಏನಾದರೂ ಮರಿ ಆರೋಗ್ಯ ಆಗದಂತೆ ಡೆತ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ. ಈಗ ತುಂಬ ಜನ ಏನು ಮಾಡ್ತೀರಾ ಅಂತಂದರೆ ನಾಟಿ ಕೋಳಿಗೆ ಪೀಡ್ಸ್ ಹಾಕೋರು, ಅದು ಪೀಡ್ಸ್ ಕ್ವಾಲಿಟಿನೇ ಉಂಟೋಯ್ತು ಮತ್ತು ಪೀಡ್ಸ್ನೇ ಹಾಕ್ಬಾರ್ದು, ಒಂದಿನ ತವಿಂದನೇ ಪೀಡ್ಸ್ ಹಾಕ್ಬೋದು, ರಾಗಿ ಭತ್ತ ಹಾಕೊಂಡೆ ಸಾಕಬೇಕು ಅದು ಇದು ಅಂತೆಲ್ಲ ತುಂಬ ಜನ ಅಂತ ಇರ್ತೀರ. ಈಗ ರಾಗಿಗಳು ಅಥವಾ ಈ ಥರ ಕಾಳು ಮೆಣಸು ಇವೆಲ್ಲ ಆಗ್ತು ಅಂತಂದರೆ ಹಿಂದೂ ಕಾಲದಲ್ಲಿ ಚೆನ್ನಾಗಿದ್ದು ಆರೋಗ್ಯ ಆಯ್ತಿದ್ದೋ, ರೋಗಗಳ ಲಕ್ಷಣಗಳೇನೂ ಇರಲಿಲ್ಲ. ಈ ಕಾಲದಲ್ಲಿ ಏನಪ್ಪ ಅಂದರೆ ಅದ್ರದ್ದು 108 ರೋಗ ಇರ್ತವೆ. ಅದಕ್ಕೋಸ್ಕರ ಒಂದು 15 ದಿನನಾದರೂ ನೀಟಾಗಿ ಪೀಡ್ಸ್ ಹಾಕಬೇಕಾಯ್ತದೆ. ಈ ಪೀಡ್ಸ್ ಹೆಸರು ಬಂದು ನೋವೆಲ್ ಅಂತ, ಅಂದರೆ ನೋವೆಲ್ ಕಂಪ್ನಿದು ಅಲ್ಲೇ ಹಾಕಿದ್ದಾರೆ. ಗುಡ್ ಫೀಡ್ ಅಂತೆಲ್ಲ ಹಾಕಿದ್ದಾರೆ, ಪ್ರತಿಯೊಬ್ಬರು ನೋಡ್ಕೋಬೋದು. ಮತ್ತು ಮೆಡಿಷನ್ ಎಲ್ಲ ಇದು ಒಳಗಡೆ ಇಂಜೆಕ್ಟ್ ಆಗಿರೋದ್ರಿಂದ ನೀವು ತಂದು ಕೋಳಿಗಳಿಗಾಗಲಿ ಮರಿಗಳಿಗಾಗಲಿ ಹಾಕೋಬೋದು. ಮತ್ತು ನಿಮಗೆ ಪೌಲ್ಟ್ರಿ ಐಟಮ್ಸಲ್ಲಿ ನಿಯರ್ ಬೈ ಸಿಕ್ಕೇ ಸಿಗುತ್ತೆ, ನೀವೆಲ್ಲಾದರೂ ಸರ್ಚ್ ಮಾಡಬೇಕಷ್ಟೇ. ಇದು ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ನೋಡಿ ಬೇಕಾದರೆ ಬೇಕು ಅಂತಂದರೆ. ನಾನು ಹಾಕ್ತಾ ಇರೋದು ಬೆಟರ್ ಕ್ವಾಲಿಟಿ. ಇದು 2100 ರೂಪಾಯಿ ಒಂದು ಮೂಟೆ ಪೀಡ್ಸ್ ಬಂದು. ಇದು ಸ್ಟಾರ್ಟರ್ ಅಂತ, ಇದು ಫ್ರೀ ಸ್ಟಾರ್ಟರು ಬಾಯ್ಲರ್ ಸ್ಟಾರ್ಟರು ಅಂತ ಇವ್ರಿಗೆ ಅಂದರೆ ಫಾರಮ್ ಮಾಡೋರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ನಾನು ಇವಾಗ ಆಲ್ರೆಡಿ ನೀವು ಇವಾಗ ಆಗ್ತಾ ಇರೋದು 7ನೇ ದಿನದ ಮರಿಗೆ ಈ ಥರ ಫೀಡ್ಸ್ ಆಗ್ತಾ ಇರೋದು. ನೀವು ಹಾಕೋರು ಖಂಡಿತ ಇದನ್ನು ಹಾಕೋಬೋದು, ಆರಾಮಾಗಿ ದೊಡ್ಡ ಕೋಳಿ ಚಿಕ್ಕ ಕೋಳಿ ಎಲ್ಲ ಮೇಯುತ್ತೆ. ಬಟ್ ಮರಿಗೆ 7ರಿಂದ 15ರಿಂದ 20 ದಿನದವರೆಗೂ ಕೊಟ್ಟರು ಏನೂ ಆಗೋದಿಲ್ಲ. ಆಮೇಲೆ ಬೇಕಾದ್ರೆ ಫಿನಿಷರ್ ಹಾಕೋತೀನಿ ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಟಾರ್ಟರ್ನೇ ಮೂವ್ ಮಾಡ್ತೀನಿ ಅಂದರೆ ಇದು ಹಾಕೋಬೋದು. ಇದರಲ್ಲಿ ಚೆನ್ನಾಗಿ ಬರುತ್ತೆ ಮರಿಗಳು. ಟ್ರೈ ಮಾಡ್ತೀನಿ ಅಂದರೆ ತುಂಬ ಜನ ಹೊಸೊಬ್ರು ಫಾರಮಲ್ಲಿ ಟ್ರೈ ಮಾಡ್ತಾರೆ, ಟ್ರೈ ಮಾಡಿ ಫ್ರೆಂಡ್ಸ್. ತಾಯಿ ಕೋಳಿಗಳನ್ನ ಯಾಕೆ ಬಿಟ್ಕೋಬೇಕು ಅಂತ ಹೇಳ್ತೀನಿ ಅಂತಂದರೆ ಈ ಥರದ ಉದ್ದೇಶಗಳಿಗೆ. ಇವಾಗ ತುಂಬ ಜನ ಏನು ಮಾಡ್ತೀರಿ ಅಂತಂದರೆ ಈಗ ಮಿಷಿನಲ್ಲಿ ಆಗ್ಬೋದು, ಇಲ್ಲ ಸೈಡು ಬಿಟ್ಕೊಂಡು ಮರಿ ಸಾಕ್ಬೋದು. ಎಷ್ಟೇ ಮರಿ ಸಾಕೋರು ಈ ಥರ ಸಾಕೋಕ್ಕಾಗೋದಿಲ್ಲ. ಈ 25 ಮರಿ ಒಂದೇ ಕೋಳಿ ಮಾಡಿರೋದು ಇಲ್ಲಿ ಕಾಣಿಸ್ತೈತೆ ನೋಡಿ. ಮರಿಗಳೆಲ್ಲನೂ ಒಂದೇ ಕೋಳಿ ಮಾಡಿರೋದು, ಒಂದೇ ಕೋಳಿ ಅಷ್ಟು ಮರಿಗೂ ಕಾವು ಕೊಡ್ತದೆ. ಈ ಥರ ಮರಿಗಳು ಆಡ್ಕೊಂಡು ಕೋಳಿ ಮೇಲೆ ಹತ್ಕೊಂಡು ಕುಣ್ಕೊಂಡು ಮೂತಿ ಎಲ್ಲ ಕಚ್ಕೊಂಡು ಬೆಳೆಯೋದ್ರೆ ಚೆನ್ನಾಗಿ ಕಾಣಿಸ್ತವೆ. ಅದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಅಂತಂದ್ರೆ ಅದೇನೋ ಲೈಟ್ಗೆ ಹಾಕೊಂಡು ಅದು ಇದು ಅಂತ ತುಂಬ ಪ್ರಾಬ್ಲಮ್ಸ್ ಮಾಡ್ತೀವಿ. ಅದಕ್ಕೆ ಈಗ 3 ತಿಂಗಳು 6 ತಿಂಗಳು
ಅಚ್ಚುಕಟ್ಟಾಗಿ ಸಾಕಂದ್ರೆ ಅಚ್ಚುಕಟ್ಟಾಗಿ ರೋಗ ಲಕ್ಷಣ ಏನೇ ಇದ್ರೂ ತಲೆ ಕೆಡಿಸ್ಕೊಳ್ದಂಗೆ ಮರಿನ ಕಾಪಾಡ್ಕೊಂಡು ಅಚ್ಚುಕಟ್ಟಾಗಿ ವಾಚ್ಕಾರ ಬಿಟ್ಕೊಳ್ರಿ, ಒಳಿಕಾರ ಬಿಟ್ಕೊಳ್ಳಿ. ಮರಿಗೆ ಏನು ಬೇಕು ಅಂತ ತಿಳ್ಕೊಳ್ಳೋದೆ ತಾಯಿ ಕೋಳಿ. ಈಗ ಪ್ರಾಣಿ ಪಕ್ಷಿ ಮನುಷ್ಯರು ಯಾವುದ್ರಲ್ಲೇ ಆಗ್ಬೋದು, ತಾಯಿ ಕೇರ್ ಮಾಡೋಂಗೆ ಇನ್ಯಾವುದೂ ಕೇರ್ ಮಾಡೋದಿಲ್ಲ. ಇಲ್ಲಿ ಕಾಣಿಸ್ತಾ ನೋಡಿ ಕೋಳಿಗೂ ಅಷ್ಟೇ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತದೆ ಎಲ್ಲ ಮರಿನೂ ಅಂತ ನೀವು ನೋಡ್ತಾ ಇರ್ಬೋದು. ಇವಾಗ ನೈಟ್ ಆಗಲಿ ಹಗಲಾಗಲಿ ನೀವು ಮರಿನ ಈ ಥರ ನೀಟಾಗಿ ಸಾಕತ್ತದೆ ಕಾವು ಕೊಟ್ಕೊಂಡು. ಈಗ ನಾವು ಯಾವುದೇ ರೀತಿ ಬಲ್ಪ್ ಹಾಕಬೇಕಾಗಿಲ್ಲ, ಏನು ಹಾಕಬೇಕಾಗಿಲ್ಲ, ಸುಮ್ಮನೆ ಹಿಂಗೆ ಬಿಟ್ರು ಅದು ಇದು ಅಂತ ತುಂಬ ಜನ ಕೇಳ್ತಾ ಇರ್ತೀರಿ. ಅದೆಲ್ಲ ಬಿಟ್ಬಿಟ್ಟು ಒಂದು 15-20 ಕೋಳಿ ಇಂಥ ತಾಯಿ ಕೋಳಿ ಮಡಿಕೊಂಡ್ರಿ ಸಾಕು. ಅಚ್ಚುಕಟ್ಟಾಗಿ ನೋಡ್ರಿ 25 ಮೊಟ್ಟೆ ಕುಣಿಸಿ ಒಂದು ಮೊಟ್ಟೆನೂ ವೇಸ್ಟ್ ಮಾಡಿದ. 25 ಮರಿನೂ ಮಾಡ್ಕೊಂಡು 25 ಮರಿಗೂ ಕಾವು ಕೊಟ್ಕೊಂಡು ಒಂದೇ ಸಮ ನೀಟಾಗಿ ನೋಡ್ಕೊತದೆ. ಇವಾಗ ಮರಿಗಳು ಎಷ್ಟು ಆ್ಯಕ್ಟಿವ್ ಆಗೈತೆ, ಮರಿಗಳು ಎಷ್ಟು ಚೆನ್ನಾಗೈತೆ ನೀವು ನೋಡ್ತಾ ಇರ್ಬೋದು. ಮತ್ತು ಅಲ್ಲಿ ನೋಡ್ತಾ ಇರ್ಬೋದು ಪುಟ್ಪುಟಾಣಿ ಮರಿಗಳೆಲ್ಲ ಕೋಳಿ ಮೇಲೆಲ್ಲ ಅದು ಕೂತವೆ. ನೀವು ಸಾಕ್ತೀನಿ ಅಂದರೆ ಈ ಥರ ಅಚ್ಚುಕಟ್ಟಾಗಿ ಸಾಕ್ಬೋದು. ಸಾಕ್ತೀನಿ ಅನ್ನೋರು, ಸಾಕಕ್ಕೆ ಆಸಕ್ತಿ ಇರೋರು ಈ ಥರ ಸಾಕಬೋದು. ನಿಮ್ಗೇನಾದ್ರು ಸಾಕೋಕ್ಕೆ ಇಷ್ಟ ಇತ್ತು ಅಂತಂದರೆ ಈ ಥರ ಸಾಕಳಿ ಫ್ರೆಂಡ್ಸ್.